ಸಖತ್ತಾಗಿದೆ. ಆಲ್ಟೋ ಹಾಕ್ಲಿ ಅವಂಗೆ. ನಾವು ಮೊದಲೇ 4th ಗೇರ್ ಇಲ್ಲಿ ಮೇಲೆ ಕೆಳಗಡೆ ಆಗತ್ತಿದ್ವಿ. ವೇಕಪ್ ಮಾಡಿದ್ದಾರೆ. ಡೈರೆಕ್ಟ್ ಅಭಿ ಇಸ್ ಗೋಯಿಂಗ್ ಟು ದ ಗೈನಕಾಲಜಿಸ್ಟ್. ಗಾಡಿ ಮಂಗಳೂರಲ್ಲಿ ಬೀಚ್ ಬೇಕಾಗಿ ಅದಕ್ಕೆ. ಅಭಿಗೆ ಸರ್ಪ್ರೈಸ್ ಇದು ಗೊತ್ತಿಲ್ಲ, ಅಭಿ ಏನಂತಾನೆ ಗೊತ್ತಿಲ್ಲ. ಅಭಿ ಇನ್ನೂ ಮಲ್ಕೊಂಡಿದ್ದಾರೆ. ಅವ್ರಿಗಿನ್ನ ನಾವು ಬೆಂಗಳೂರೇ ಹೋಗ್ತಾ ಇದೀವಿ ಅಂತ ಅನ್ಕೊಂಡಿದ್ದಾರೆ. ಅವ್ರು ಬೆಂಗಳೂರು ಹೋಗ್ತೀನಿ ಅಂತ ಅನ್ಕೊಂಡಿದ್ದಾರೆ. ನಾವು ಬೆಂಗಳೂರು ಹೋಗ್ತಾ ಇಲ್ಲ, ನಾವು ಮಂಗಳೂರು ಹೋಗ್ತಾ ಇದೀವಿ. ಮಂಗಳೂರು ಹೋಗಿ ಮೀನು ತಿಂದು ಬರ್ತೀವಿ. ಆದರೆ ಇವತ್ತು ಸೋಮವಾರ ನಾವು ಮೀನು ತಿನ್ನಲ್ಲ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಡಿಸಿ ಡೇಸ್. ಎಲ್ಲರೂ ಸೂಪರ್ ಆಗಿಲ್ಲ ಅಂತ ಅನ್ಕೊಂಡಿದ್ದೀನಿ. ಇವಾಗ ನಾನು, ರಾಜಿ, ಅಭಿ 3 ಜನ ಬಿಂಗರಲ್ಲಿದ್ದೀವಿ. ಸೊ ನಾನು ಆರಾಮಾಗಿ ಮಲ್ಕೊಂಡಿದ್ದೀನಿ. ಬಟ್ ಏನು ಅಂತಂದರೆ ಇದರಲ್ಲಿ ಇಂಬ್ಯಾಲೆನ್ಸ್ ಸಿಕ್ಕಾಪಟ್ಟೆ ಆಗುತ್ತೆ. ಆ ಕಡೆ ಈ ಕಡೆ ಏನಾದ್ರು ಮಾಡಿದ್ರು ಅಂತಂದರೆ ಕೆಳಗಡೆ ಬಿದ್ದುಬಿಡೋದೆ. ಅದಕ್ಕೆ ಹಿಡ್ಕೊಂಡು ಮಲ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಇನೋವಾಲಿ ಫ್ಯಾಮಿಲಿ ಇದೆ. ಸೊ ಎಲ್ಲರೂ ಕೂಡ ಕಟೀಲು ಹೋಗ್ತಾ ಇದ್ದೀವಿ. ಕಟೀಲು ದುರ್ಗಾ ಪರಮೇಶ್ವರಿ ಒಂದ್ಸರಿ ಆಶೀರ್ವಾದ ತಗೊಂಡು ಬರೋಣ ಅಂತ. ಸೊ ವಿ ಆರ್ ಆನ್ ದ ವೇ. ಇವಾಗ ಸುಮಾರು ಆಲ್ಮೋಸ್ಟ್ ಕ್ಲೋಸ್ ಟು ಕಿಚ್ಚನ ಹಳ್ಳಿ ಮನೆ ಅಂದ್ಕೊಳ್ಳಿ. ಹೋಗ್ಬೇಕಾದ್ರೆ ಹಿಂದೆ ರ್ಯಾಂಪ್ ಬಿಚ್ಚಿಬಿಟ್ಟು ಅದ್ರೊಳಗೆ ಕಾರ್ ಲೋಡ್ ಮಾಡ್ತಾರಲ್ಲ, ಇವಾಗ ಇದನ್ನ ಹಂಗೆ ಬಿಚ್ಚಿಬಿಟ್ಟು ಕಾರ್ ಲೋಡ್ ಮಾಡ್ಸ್ಕೊಳೋಣ. ಕಾರ್ ಒಳಗಡೆ ಲೋಡ್ ಆದ ತಕ್ಷಣ ನಾವು ಡೌನ್ಲೋಡ್ ಆಗ್ಬಿಡ್ತೀವಿ. ನಮ್ಮ ವಿಂಗರಲ್ಲಿ ಎಲ್ಲದೂ ಕೂಡ ಕರೆಕ್ಟ್ ಆಗಿದೆ. ಬಟ್ ಏನು ಅಂತಂದರೆ ಸ್ಪೀಡ್ ಇದ್ರದ್ದು ಸುಮಾರು ಒಂದು 100 ಇಲ್ಲ 110 ಅಷ್ಟು ಹೋಗೋದಷ್ಟೇ. ಎಂಡೆವರ್ ಇಂಜಿನ್ ಇಲ್ಲ ಫಾರ್ಚುನರ್ ಇಂಜಿನ್ ಹಾಕಿದ್ರೆ ಹೆಂಗಿರುತ್ತೆ ಅಂತ ಹೇಳಿ. ಪಕ್ಕ ಇರೋದೇ ಎಂಡೆವರೇ ಬೆಸ್ಟು. ಒಂದು ಇಂಜಿನ್ ಅಂತೀರಾ? ನಮ್ದು ಇವ್ರದ್ದು ರಾಹುಲ್ ಬಾಯ್ದು ಎಂಡೇವರ್ ಇಂಜಿನೇ ಹಾಕ್ಸೋದು ನಾವು. ಬೈ ನೀವು ಅದು ಎಂಡೇವರ್ ವಿತ್ ಇಂಜಿನ್ ಕೊಡ್ತಾ ಇದ್ದೀರಿ ಬೈ, ಇಲ್ಲ ಬರೀ ಗಾಡಿ ಕೊಡ್ತಾ ಇದ್ದೀರಿ? ನಮ್ಮ ಇನೋವಾ ಹಿಂದೆ ಬರ್ತಾ ಇದೆ. ಇಲ್ಲಿ ಕೂತ್ಕೊಳ್ಳೋಕೆಲ್ಲೂ ಆಗಲ್ಲ. ಇಲ್ಲಿ ಕೂತ್ಕೊಂಡ್ರೆ ನನ್ನ ಮಗನೇ ನಾನು ಮಲ್ಕೊಂತಾ ಇದ್ದೀನಿ. ಇವೆಲ್ಲ ಆ ಕಡೆ ಈ ಕಡೆ ತಿರುಗಿಸ್ತಾ ಇದ್ದಾರೆ. ಅಲ್ಲಿ ನಿಲ್ಸು ಬ್ರದರ್, ನಿಲ್ಸು. ಹೆಲ್ಮೆಟ್ ಆಯ್ತು, ಹೆಲ್ಮೆಟ್ ಆಯ್ತು, ರಕ್ಕೆ ಹೆಲ್ಮೆಟ್ ಆಯ್ತು. ಈ ರೇಂಜಲ್ಲಿ ಚಲಿಸ್ತಾ ಇದ್ದೀರಾ? ನಿಲ್ಸಿ ಮಾಮೂಲಿ. ನಾವಿಲ್ಲಿ ಇದು ಈಗ ಹೆಂಗೂ ಗಾಡಿ ತೊಗೊಂಡೋಗ್ತಾ ಇಲ್ಲಲ್ಲ, ಒಂದು ಬೀನ್ ಬ್ಯಾಗ್ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಕೂತ್ಕೊಂಡಿರ್ಬೋದು. ಇವ್ರಿಲ್ಲ ಮಾಮ್ ಫಾಸ್ಟಾಗಿ ಮಾಡಿಸ್ಕೊಂಡ್ಬಿಡ ನಮ್ಮ ಅದಕ್ಕೆ ನಿಲ್ಸಿದಿಲ್ಲ, ನಾವೇ ನಿಲ್ಸಿ. ಸರಿ ಹೌದಾ? ಮುಂದೆ ಹೇಳ್ಬಿಟ್ಟು ಹೋಗ್ತಾ ಇದ್ರ ಅಂತ ಹೇಳ. ಸುಮ್ಮನೆ ಇರಲ್ಲ. ಬರ್ಬೇಕಾದ್ರೆ ಬರ್ತೀನಿ. ಇಲ್ಲ ಬರ್ಬೇಕಾದ್ರೆ ಬರ್ತೀನಿ. ಇಲ್ಲ ಇಲ್ಲಿ ಅವಾಲಿಂದ ನಿಂತ್ಕೊಂಡು ಬರ್ತಾ ಇದ್ದೀನಿ ಬೆಂಗಳೂರಿಂದ ಇಲ್ಲಿವರೆಗೂ. ನಮ್ಮ ಗಾಡಿಗೆ ಫಾಸ್ಟ್ ಆಗಿಲ್ಲ ಆಗಿ ಇವಾಗ ಅಲ್ಲೇ ಒಂದು 3-4 ಮಂತ್ಸ್ ಆಗಿದೆ. ಬರೀ ಗಾಡಿ ರೆಡಿ ಮಾಡೋದೇ ಆಗಿತ್ತು ನಮಗೆ. ಅಲ್ಲಿ ನಿಲ್ಸಿ ನೀನು ಬಿಸ್ಕಿಟ್ ಎಲ್ಲ ತಿನ್ಕೊಂಡು ಬರ್ತಾ ಇದ್ದಾನೆ. ಅವ್ರು ಏನು ಮಾಡ್ತಾ ಇದ್ದಾರೆ? ಮಲ್ಕೊಂಡಿರೋದು ಈಟ ಐತಲ್ಲ ಬೆಡ್, ಅದು ರೈಟ್ ಹೊಡೆಯೋದು ಲೆಫ್ಟ್ ಹೊಡೆಯೋದು, ರೈಟ್ ಹೊಡೆಯೋದು ಲೆಫ್ಟ್ ಹೊಡೆಯೋದು ಮಾಡ್ತಾ ಇದ್ದಾರೆ. ಅಲ್ಲಿ ಇದು ಅಶ್ವಿನಿ ಹಾಸ್ಪಿಟ್ಲ್ ಅಂತ ಇದೆ. ಅದ್ರ ಪಕ್ಕ ಇಲ್ಲಿ ಹೋಟೆಲ್ ಪರಿಮಳ ಅಂತ ಇದೆ. ಇಲ್ಲೇ ಹಾಕಿದೆ, ರೋಡ್ ಪಕ್ಕನೇ ಇದೆ. ಬಾ ಏನೋ ಇದು ಕ್ರೌಡು ಈರೆಲ್ಲ ಇತ್ತು. ಬಾರಕ್ಕೆ ನೋಡು. ಮಾಮ್ ಏನ್ ಮಾಡ್ಕೊಂತ ಇದ್ದೀರಾ ನೀವು? ಓ ಒಡವೆ ವಸ್ತ್ರ ಬಣ್ಣಗಳು ಏನೋ ಮಾಡ್ತಾ ಇದ್ದೀರಾ ನಿಮ್ದು? ಒಂದು ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ. ನಮ್ಮ ಗಾಡಿ ಸೆಕೆಂಡು ಮತ್ತು 3rd ಗೇರಲ್ಲಿ ಬಿದ್ದಾಗ ಸೌಂಡು ತುಂಬ ಜಾಸ್ತಿ ಮಾಡ್ತಾ ಇದೆ. ಸೊ ನಾವು ವಿಂಗರಿಗೆ ಹೈಲೆಕ್ಸ್ಗೆ ಹಾಕೋಷ್ಟು ದುಡ್ಡು ಹಾಕ್ಬಿಡ್ತೀವಿ. ಮಂಗಳೂರಿಗೆ ಬಂದಿದ್ವಿ. ಮಂಗಳೂರಿಗೆ ಬರ್ತಾ ಇರ್ಬೇಕಾದ್ರೆ 5th ಗೇರ್ ಬೀಳ್ತಾ ಇರಲಿಲ್ಲ. 4th ಗೇರ್, ಮ್ಯಾಕ್ಸಿಮಮ್ 4th ಗೇರ್ 50 km/h ಸ್ಪೀಡಲ್ಲಿ ಹೋಗ್ಬೋದಾಯ್ತು. ಅದರಲ್ಲಿ ಈಗ ರಾಕಿ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು 5th ಗೇರಲ್ಲಿ ಹೋಗೋದು, ಆಟೋಮೆಟಿಕ್ಕಾಗಿ ಅದು ನ್ಯೂಟ್ರಲ್ ಬರೋವರೆಗೂ ಹೋಗ್ಬಿಟ್ಟು ನ್ಯೂಟ್ರಲ್ ಮಾಡ್ಬಿಡೋದು. ಆ ಥರ ಮಾಡ್ತಾಯಿದ್ವಿ. ಕಟೀಲಿಗೆ ಹೋದ್ವಿ, ದುರ್ಗಾ ಪರಮೇಶ್ವರಿ ದೇವಿ ಆಶೀರ್ವಾದ ತೊಗೊಂಡ್ವಿ, ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ. ಅದಾದಮೇಲಿಂದನೂ ಕೂಡ ಅದೇ 4th ಗೇರಲ್ಲೇ ಬರ್ತಾಯಿದ್ರು. ಈಗ ಸ್ವಲ್ಪ ಅದರ ಡಿಸೀಸ್ ಸ್ವಲ್ಪ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ನಾವು ಹೋಗಿದ್ವಿ ಆಲ್ಮೋಸ್ಟು. ಬಟ್ ಈಗ ತಿರ್ಗಿಸ್ಕೊಂಡು ಮತ್ತೆ ಯೂಟರ್ನು ಹೊಡ್ಕೊಂಡು ಪುತ್ತೂರು ಕಡೆ ಎಲ್ಲ ಹೋಗ್ತಾ ಇದ್ದೀವಿ. ಪುತ್ತೂರು ಕಡೆ ನಮಗೆ ಸರ್ವಿಸ್ ಸೆಂಟ್ರ್ ಇದೆ ಅಂತೆ, ಅರವಿಂದ್ ಮೋಟರ್ಸ್ ಅಂತ. ಸೊ ಅರವಿಂದ್ ಮೋಟರ್ಸಿಗೆ ಹೋಗಿ ಒಂದ್ಸರಿ ಡಯಾಗ್ನೋಸ್ ಮಾಡಿಸ್ಕೊಂಡು ಹೋಗೋದು. ಈಗ ಸ್ಮೂತಾಗಿ ಕೊಡ್ತಾ ಇದೆ, ಯಾಕಂದರೆ ಬರೀ 4th ಗೇರಲ್ಲಿ ಅಷ್ಟೇ ಸ್ಮೂತಾಗಿ ಕೊಡ್ತದೆ.
ಸೆಕೆಂಡ್ ಅದಕ್ಕೆ ಒಲ್ಲೆ ಅಂದ್ರೆ ಒಲ್ಲೆ ಅನ್ನೋದು. ಮೇನ್ ವಾಲ್ ರಾಕಿ ಗಾಡಿ ಓಡಿಸ್ತಾ ಇದ್ದಾನೆ. ಗಾಡಿ ಮಂಗಳೂರಲ್ಲಿ ಏನೋ ಗೊತ್ತಾಯ್ತು. ಗಾಡಿ ಮಂಗಳೂರಲ್ಲಿ ಅದಕ್ಕೆ ಬೀಚ್ ಬೇಕು ರಾಕಿ ಅದಕ್ಕೆ. ಅಭಿಗೆ ಸರ್ಪ್ರೈಸ್ ಇದು ಗೊತ್ತಿಲ್ಲ, ಅದು ಏನಂತಾನೆ ಗೊತ್ತಿಲ್ಲ. ಅಭಿ ಇನ್ನೂ ಮಲ್ಕೊಂಡಿದ್ದಾರೆ. ಅವ್ರಿಗಿನ್ನ ನಾವು ಬೆಂಗಳೂರೇ ಹೋಗ್ತಾ ಇದೀವಿ ಅಂತ ಅನ್ಕೊಂಡಿದ್ದಾರೆ. ಅವ್ರು ಬೆಂಗಳೂರು ಹೋಗ್ತೀನಿ ಅಂತ ಅನ್ಕೊಂಡಿದ್ದಾರೆ. ನಾವು ಬೆಂಗಳೂರು ಹೋಗ್ತಾ ಇಲ್ಲ, ನಾವು ಮಂಗಳೂರು ಹೋಗ್ತಾ ಇದೀವಿ. ಮಂಗಳೂರು ಹೋಗಿ ಮೀನ್ ತಿಂದು ಬರ್ತೇವೆ. ಆದ್ರೆ ಇವತ್ತು ಸೋಮವಾರ ನಾವು ಮೀನ್ ತಿನ್ನಲ್ಲ. ಗುರ ನಾವು ಬರ್ಬೇಕಾದ್ರೆ ರೂಟಲ್ಲಿ ಬಂದ್ವಲ್ಲ, ಪಸೀನಾ ಆಗ್ಯಾರ. ಆದಷ್ಟು ನೀರು ಕುಡ್ಬಿಡಿ ಈಗಲೇ. ಎಷ್ಟು ಸ್ನೇಹಿತನೇ ಮಾಮ್ ಸೆಕ್ಸಿ ಕಾಣ್ತಾ ಇದ್ದೀರಾ ಮಾಮ್ ನೀವು. ನೆನ್ನೆ ಬರ್ಬೇಕಾದ್ರೆ ಹಿಂಗೆ ತನಕ ಹೋಗಿದ್ದು. ಮತ್ತೆ ಇವತ್ತು ಹಂಗೆ ಹೋಗ್ಬೇಕಲ್ಲ ಮಾಮ್, ಹಿಂಗೆ ಹೋಗ್ತೀರಾ? ಟಾಟಾ ಟಾಟಾ ಅಲ್ಲ, ಬೈ ಬೈ ಆಗೈತೆ. ಎಲ್ಲಿ ವಾಪಸ್ ಹೋಗ್ತಾ ಇದ್ದೀರಾ? ಸೌಂಡ್ ಇಸ್ ಕ್ರೇಜಿ. ಹೆಂಗೆ ಸೌಂಡು ಎಲ್ಲಾಗೆ ಸೌಂಡ್, ಹೆಂಗೆ ಸೌಂಡು? ಗಾಡಿ ಯಾವ್ದಾದ್ರು ಸೌಂಡ್ ಮಾಡ್ತಾ ಇರ್ತೀನಿ. ಇಷ್ಟೊಂದು ಬರ್ತಾ ಇದೆ. ಅದಕ್ಕೆ ಹೋಗ್ತಾ ಇರೋದು. ಥರ್ಡ್ ಸೆಕೆಂಡ್ ಅಲ್ಲಿ ಅಷ್ಟೇ ಬರ್ತಿದೆ, ಫೋರ್ತ್ ಅಲ್ಲಿ ಬರ್ತಿಲ್ಲ. ಇನ್ನು ಟಾಟಾ 10 ಕಿಲೋಮೀಟರ್ ಇದೆ. ನಾನು ಈಗ 4th ಗೇರಿಂದ 3rd ಗೇರ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಅವಾಗ ನಿಮ್ಮೊಂದು ಪಾಪ್ಕಾರ್ನ್ ಸೌಂಡ್ ಬರುತ್ತೆ, ಇದರಲ್ಲಿ ಬ್ಯಾಕ್ ಫೈರ್ ಬರುತ್ತಿದೆ. ಎಲ್ಲೂ ಲೆಫ್ಟ್ ಇಲ್ಲ, ಸುಮ್ಮಡಿಲ್ಲ ಹೇಳ್ತೀನಿ. ಹೇಳಿ 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 ಹೈವೇ ಬಂತ್. ಇಲ್ಲೆಲ್ಲ ವಿಲ್ಲಾಗಳೆಲ್ಲ ಮಸ್ತ್ ಇದಾವೆ. ಪ್ರೈವೇಟು, ಫಾರ್ಮ್ ಹೌಸು ಎಲ್ಲದು ಸಖತ್ತಾಗಿದೆ. ಆಲ್ಟೋ ಹಾಕ್ಲಿ ಅವಂಗೆ. ನಾವು ಮೊದಲೇ 4th ಗೇರ್ ಇಲ್ಲ ಮೇಲೆ ಕೆಳಗಡೆ ಆಗತ್ತಿದ್ದೀವಿ. ಐ ಥಿಂಕ್ ರಾಕಿ ನೌ ಇಟ್ಸ್ ಟೈಮ್ ಟು ಚೇಂಜ್ ದ ಗೇರ್ಸ್. 4th ಅಲ್ಲೇನೆ ನೀನು ಓವರ್ಟೇಕ್ ಮಾಡೋದು ನಿಂತಿದ್ದು. ಡ್ರೈವಿಂಗ್ ಟೆಸ್ಟ್ ಆಗ್ತಾ ಇದೆ. ನಮ್ಮ ಮನೆ ಕಡೆ RTO ಅವರೆಲ್ಲ ಇದು ನೋಡ್ತಾ ಇರ್ತಾರೆ ಈ ವಿಡಿಯೋ. ಮೋಟೋ GP ವಿನಯ್ ಚಂದ್ರ CP ಇದೆ ಇದು. ರೈಟ್ ಹೊಡಿಲಿ ಅವನ ಮೇಲೆ. ಎರ್ಕಿ ಇರಾತೀವಿ ನಾವು. ಒಂದು ಸ್ವಲ್ಪ ಕಬ್ಬಿನಲ್ಲಿ ಬೇಕಾರಕ್ಕೆ ನಿನಗೆ ಬಾಯ್ಸ್ ಈಗ ತೋರಿಸ್ತೀನಿ ನಾನು ನಿಮಗೆ. ಇಷ್ಟೊತ್ತು ಕಾತರದಿಂದ ನೀವೇನು ಕಾಯ್ತಾ ಇದ್ರಲ್ಲ, ಕಾಡುಗಳ ವೀರಪ್ಪ ನಿನ್ನ ಸೌಂಡು. ಇನ್ನೂ 9 ನಿಮಿಷ ಇದೆ. ಅನ್ಫಾರ್ಚುನೇಟ್ಲಿ ಟೈಮ್ ಬಾಯ್ಸ್. ಕಾತರದಿಂದ ಕಾಯ್ತಾ ಇರೋಂಥ ಸಮಯ ಬಂದಿದೆ ಈಗ ಬಾಯ್ಸ್. ಈಗ ಹೆಂಗ್ ಸೌಂಡ್ ಬಂತು ಹಾಕರಕ್ಕೆ. ಈಗ ನೀವು ಸೌಂಡಿಗೆ ಹೊರಗೆ ಕಳಿಸ್ತೀನಿ ನಿಮಗೆ. ಬಂತ್ ಏ ಜಲ್ಲಿಕಲ್ ಸೌಂಡ್ ಅಲ್ಲ ಅದು. ಹೆಂಗಿದೆ? 4th ಬಂದ್ಬಿಟ್ಟ ರಾಕಿ ಅಂದ್ರು. ಹೌದು ಬಂತು. ವಾವ್, ಈ ಊರು ಚೆನ್ನಾಗಿದೆ ಒಳ್ಳೆ ರಾಕಿ. ಎಲ್ಲೋ ಬೇರೆ ಕಡೆ ಬಂದಂಗೆ ಅನಿಸ್ತಾ ಇದೆ. ಮಸ್ತ್. ಬೋಲ್ವಾರ್ ಪುತ್ತೂರು. ರಾಕಿ ಇಲ್ಲೇ ಇದೆ. ಇಲ್ಲೇ ಸೈಡ್ ಹಾಕ್ರಕ್ಕಿ, ಸೈಡ್ ಹಾಕು. ಮಾಮೂಲು ನಿಮಿಷ ಕೇಳ್ಕೊಂಬರ್ಬೇಕು ತಡ್ರಿ, ನಾನು ಕೇಳ್ಕೊಂಬರ್ತೀನಿ. ಐರಾವತ, ರಾಜಹಂಸ ಎಲ್ಲ ಆಗೈತೆ ಅದು. ಬಾರಕ್ಕೆ ಎಲ್ಲೈತೆ ಮಾಮ್ ಬ್ಯಾಕ್ ಸೈಡು? ಇಲ್ಲೇ ಐತೆ. ಅರವಿಂದ್ ಮೋಟಾರ್ಸ್. ಡೋರೇ ಬಿದ್ದಿಲ್ಲ ಒಂದು. ಇಲ್ಲೊಂದು ವಿಂಗರ್ ಇದೆ, ಇದರದ್ದು ಆಕ್ಸೆಸರೀಸ್ ನಮ್ದಕ್ಕೆ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಬಾ ಮುಂದೆ. ಬಾ ಫುಲ್ ರೈಟ್. ಸರ್ ಏನಾಗಿರ್ಬೋದು ಅದು? ಈಗ ಒಂದು ಐಸ್ ಕ್ರೀಮ್ ತಿಂದು ಟೀ ಶರ್ಟ್ ಚೇಂಜ್ ಮಾಡಿದ್ಮೇಲೆ ಸದ್ಯಕ್ಕೆ ರೆಡಿ ಆಗಿದೆ. ಗೇರ್ ಆಯಿಲ್ ಟಾಪ್ ಅಪ್ ಮಾಡಿಸಿದ್ದೀವಿ. ಮತ್ತು ಬೇರೆ ಏನದು, ಬೇರೆ ಯಾವ್ದು ಸರ್ ಅದು? ಹೌಸಿಂಗ್ ಆಯಿಲ್. ಒಂದು ಟಾಪ್ ಅಪ್ ಮಾಡ್ತಾ ಇದ್ದಾರೆ. ನೆಲಮಂಗಲದಲ್ಲಿ ಟಾಟಾ ಮೋಟರ್ಸ್ ಅಲ್ಲಿ ಹಂಗೆ ನ್ಯೂಟ್ರಲ್ ಬಿಟ್ಟು ಓಡೋಗ್ಬಿಡೋದು. ಗೇಟ್ ಓಪನ್ ಇರ್ತಾರೆ ಬಿಟ್ಟು ಹಾರ್ಬಿಡೋಣ ನಾವೆಲ್ಲ. ಸದ್ಯಕ್ಕೆಲ್ಲ ಆಯಿಲ್ ಹಾಕ್ಬಿಟ್ಟಿದ್ದಾರೆ. ಟಾಟಾ ಅರವಿಂದ್ ಮೋಟಾರ್ಸ್ ಪುತ್ತೂರು. ಸೊ ಟಾಟಾ ಪಕ್ಕ ಒಂದು ಸ್ನೋ ಸ್ಪೂನ್ ಅಂತ ಇದೆ, ಅಲ್ಲಿ ನಾವು ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಹೋಗಬೇಕು. ಯಾಕಂತಂದರೆ ಸರ್ವಿಸ್ ಮಾಡಿದಾಗಲೂ ನಮ್ಗೆ ಹೇಳಿದ್ದಾರೆ ಜಾಸ್ತಿ ಸ್ಟಾಪ್ ತೊಗೊಳಕ್ಕೆ ಹೋಗಬೇಡಿ ನೀವು ಅಂತ. ಫೈನಲಿ ನಮ್ಮ ಜರ್ನಿ ಈಗ ವಾಪಸ್ ಸ್ಟಾರ್ಟ್ ಮಾಡಿದ್ದೇವೆ. 5:34 5:34
ದೇವ್ರ ದರ್ಶನ ಮಾಡ್ಕೊಳಕ್ ಬಂದಿದ್ವಿ. ಪ್ರಾಪರಾಗಿ ನಮಗೆ ವಿಂಗರಿನ ಇಶ್ಯೂಸು ಏನೇನಿದೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಸೊ ಒಂದಾದ್ಮೇಲೆ ಒಂದು ಹಂಗೆ ಬರ್ತಾನೆ ಇರತ್ತೆ ಇದ್ರದ್ದು. ಏನೂ ಮಾಡೋಕ್ಕಾಗಲ್ಲ. ಅವಾಗ ಸ್ವಲ್ಪ ಮಾಡಿಸ್ಕೊಂಡು ಮಾಡ್ಕೊತಾ ಇರ್ಬೇಕು. ಅಕಸ್ಮಾತ್ ಏನಾದರೂ ಇದ್ರದ್ದು ನಂಬರ್ ಏನಾದ್ರು ನಾವು ಮಾಡಿರಲಿಲ್ಲ ಅಂತ 100% ಸೇಲ್ ಮಾಡ್ಬಿಡ್ತಿದ್ವಿ ಅಲ್ಲೇ. ಜೈ ಶ್ರೀರಾಮ್. ಚೆನ್ನಾಗಿದೆ. ಓಕೆ, ಸೊ ಇನ್ನು ನಮಗೆ 5 hours 27 minutes ಅಂತ ಹೇಳಿ ತೋರಿಸ್ತಾ ಇದೆ. ಸ್ಪೆಷಲಿ ನಾವೀಗ ಮಂಗಳೂರು ಕೂಡ ಹೋಗಿ ಬಂದ್ವಲ್ಲ, ಆದರೆ ಇದು ಪುತ್ತೂರು ಏನಾಯಿತು ಅಂತಂದರೆ ಒಂಥರ ನಮಗೆ ಡೈವರ್ಷನ್ ತೊಗೊಂಡು ಈ ಕಡೆ ಒಳಗಡೆ ಬಂದಿದ್ದು. ಸಖತ್ ಸೆಕ್ಲೂಡೆಡ್ಡು, ಫುಲ್ಲು ವೈಬ್ ಇರೋ ಅಂಥ ಜಾಗ ಅಂತ ಅನ್ನಿಸ್ತಾ ಇದೆ. ಯಾಕೆ ನಿಂಗೆ ಅನ್ನಿಸ್ತದೆ ಪುತ್ತೂರು ಬಗ್ಗೆ? ಪುತ್ತೂರಲ್ಲಿ ಜ್ಯೂಸ್ ಚೆನ್ನಾಗಿದೆ. ಪುತ್ತೂರಲ್ಲಿ ಜ್ಯೂಸ್ ಚೆನ್ನಾಗಿತ್ತಾ? ಜೈ ಶ್ರೀರಾಮ್. ಹಾಂ, ಪುತ್ತೂರು ಹೆಂಗಿದೆ? ಪುತ್ತೂರು ಸಗರಾಗಿದೆ. ಇಲ್ಲೂ ಸಖತ್ತು ಎಕ್ಸ್ಪೆನ್ಷನ್ ಕೂಡ ನಡೀತಾ ಇದೆ, ಬಟ್ ಆ ಸ್ಕೇಲಲ್ಲೆಲ್ಲ ಇಲ್ಲ. ಈ ಕಡೆ ಪುತ್ತೂರು ಇಲ್ಲಾರೆ ನಮಗೆ ಮಂಗಳೂರು ಕಡೆ ಎಲ್ಲ ಬಂದಾಗ ಒಂದು ಯೋಗರಾಜ್ ಭಟ್ ಅವರ ಸಿನಿಮಾ ನೀವು ನೋಡ್ಕೊಂಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಈ ನಮಗೆ ಯಾವುದು ಮನಸಾರೆ ಮತ್ತು ಯಾವ್ದು ಮಾಮ್ ಅದು ಯಾವುದದು ಇದು ಅಷ್ಟೇ. ಪಂಚರಂಗಿ ಡ್ರಾಮಾನೂ ಇದೆ. ಹಾಂ, ಡ್ರಾಮಾ ಇವೆಲ್ಲವೂ ಕೂಡ, ಎಸ್ಪೆಷಲಿ ಪಂಚರಂಗಿ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಮೂವೀಸ್. ಈಗ ನೋಡಿ ಯಾವ ಗೇರಲ್ಲಿದೆ, ಯಾಕೆ ಸೆಕೆಂಡಲ್ಲಿ ಇದೆಯಾ? ದೇರ್ ಇಸ್ ನೋ ಸೌಂಡ್. ಇಷ್ಟು ದಿನದಲ್ಲಿ ನಾವು ಕೂಡ ಟ್ರಾವೆಲ್ ಮಾಡಿದಾಗ ರಿಯಲೈಸ್ ಮಾಡ್ಕೊಂಡಿರೋದೇನು ಅಂದರೆ, ಯಾವುದೇ ಥರ ಸಿಚುವೇಶನ್ ನಿಮಗೆ ನೆಗೆಟಿವ್ ಆಗಿ ಬಂದಿರ್ಬೋದು, ನೀವು ನಿಮ್ದು ಏನಿರುತ್ತೆ ಕರೆಕ್ಟಾಗಿ ಎಂಜಾಯ್ ಮಾಡ್ತಾನೆ ಇರಬೇಕು. ಏನಾಗೋದು ಅದು ಆಗ್ತಾನೆ ಇರುತ್ತೆ. ನಾನು ರಾಕಿ ಇಬ್ಬರೇ ಭೂಟಾನ್ಗೆ ಹೋಗಿದ್ವಿ. ಅವಾಗಲೂ ಕೂಡ ನಮ್ಮ S64 ಎಲ್ಲ ಆಯಿಲ್ ಗೀಲ್ ಎಲ್ಲ ಚೆಲ್ಕೊಂಡ್ಬಿಟ್ಟಿತ್ತು, ಕೂಲೆಂಟ್ ಗೀಲೆಂಟ್ ಎಲ್ಲ ಚೆಲ್ಕೊಂಡ್ಬಿಟ್ಟಿತ್ತು. ಅಂದ್ರೂ ನಾವು ಮಜಾ ಹೊಡ್ಕೊಂಡು ಆ ಟೈಮಲ್ಲಿ ಬುದ್ಧನೆಲ್ಲ ನೋಡ್ಕೊಂಡೆಲ್ಲ ಬಂದಿದ್ವಿ. ಆಮೇಲೆ ರಾತ್ರಿ ಇಡೀ ಫುಲ್ಲು ಸೌಂಡು ಎಲ್ಲರಿಗೂ ಕೂಡ ಆ ಥರ ಮುಗಿಸ್ಕೊಂಡು ಬಂದಿದ್ವಿ. ಇವತ್ತೂ ಅಷ್ಟೇ ನಮಗೆ ಹೋಗಿರಲಿಲ್ಲ ಅಂದರೆ ಏನು ಮ್ಯಾಕ್ಸಿಮಮ್ಮು ರಿಪೇರಿ ಮಾಡೋಕ್ಕೆ ಅವರು 1 ವಾರ ಆಗತ್ತೆ ಅಂತಂದರು. ನಮಗೂ ಅನ್ನಿಸ್ತು ಸರಿ 1 ವಾರ ಅಲ್ಲ ಅಂತ ಹೇಳಿ. ಆಮೇಲೆ ಹೇಳಿದ್ವಿ ಇಲ್ಲ ನಾವು ಟೋ ಮಾಡಿಸ್ಬಿಡ್ತೀವಿ ಬಿಡಿ ಅಂತಂದ್ವಿ. ಅಷ್ಟೊತ್ತಿಗೆ ಇಲ್ಲ ಆಯಿಲ್ ಹಾಕಿ ನೋಡೋಣ ಅಂತ ಹೇಳಿ ಈಗ ಆಯಿಲ್ ಹಾಕಿ ಫಿಕ್ಸ್ ಮಾಡಿದ್ದಾರೆ. ಅವ್ರ ಪ್ರಕಾರನೂ ಕೂಡ ಅಷ್ಟೇ, ಇದು ಟೆಂಪರರಿ ಫಿಕ್ಸು. ಯಾಕಂತಂದ್ರೆ ಅವರು ನೋಟು ಕೂಡ ಬರ್ಸ್ಕೊಂಡಿದ್ದಾರೆ, ನಾವೀಗ ಜಸ್ಟ್ ಆಯಿಲ್ ಹಾಕಿ ಬಿಟ್ಟಿದ್ದೀವಿ ನಿಮಗೆ ಅಂತ ಹೇಳಿ. ನೆಲ್ಲಡಿಯಲ್ಲಿ ವಾಯ್ಸ್ ಸಿಕ್ಕಿದ್ರು. ನೈಸ್ ಮೀಟಿಂಗ್ ಯು ಬ್ರದರ್. ಬರೋದಾ? ಹುಷಾರು, ಬಾಯ್. ವೇಕಪ್ ಮಾಡಿದ್ದಾರೆ. ಈಗ ಡೈರೆಕ್ಟ್ ಅಭಿ ಇಸ್ ಗೋಯಿಂಗ್ ಟು ದ ಗೈನಕಾಲಜಿಸ್ಟ್. ನೈಟ್ ಆಯ್ತು, ಈಗ ಬಾಟ ಅಭಿಗೆ ಕೊಟ್ಟು ಆಮೇಲೆ ಮಲಗಿಸ್ಬೇಕು. ಯಾಕಂತಂದ್ರೆ ಈಗ ನಮ್ಮ ಮೇನ್ ಪ್ರೈಮರಿ ಡ್ರೈವರ್ ಏನಿದಾರಲ್ಲ ಅವ್ರು ರೆಸ್ಟಿಗೆ ಹೋಗ್ತಾ ಇದಾರೆ ಟ್ರೀಟ್ಮೆಂಟ್ ಕುಡ್ಕೊಂಡು. ರಾಕಿ ಇದ್ರ ಚೆನ್ನಾಗಿ ಕಾಣ್ತೈತಿ ನೋಡಿ, ಇಲ್ಲಿ ನೋಡ್ಕೊಂಡು ಓಡಿಸ್ಲಿ. ನೋಡಿಲ್ಲ ಈಗ ಅಜ್ಜ. ಮೈ ಗಾಡ್ ಈಗ ಟೈಮ್ ಸುಮಾರು 6:45 ಆಗಿದೆ. ಬಟ್ ನಮ್ಗೆ ಇಶ್ಯೂ ಏನಾಗ್ತಿರೋದು ಅಂತಂದರೆ, ಈ ಲೈಟ್ ಏನು ಹಾಕಿದ್ವಲ್ಲ ನಾವು, ಚಿಕ್ಕ ಲೈಟು. ಫಸ್ಟು ಡೀಸೆಲ್ ಹಾಕ್ಸ್ಕೊಡೋಣ. ಸಾಕ್ಲಿ ಸಾಕು ಕಾರ್ ಅನ್ಕೊಂಬಿಡಿ. ಇಲ್ಲಿ ಎಂಟಿ ಕೇಳಿಸಿದೆ ರಾಕೇಶ್ ಕಾಂದಹಳ್ಳಿಯಲ್ಲಿ. ಇಲ್ಲಿ ಇದೊಂದು ಫ್ಯೂಲ್ ಸ್ಟೇಷನ್ ಬಿಟ್ಟರೆ ಈ ಕಡೆ ಒಂದು 2 kilometers ರೈಟ್ ಸೈಡಿಗೆ HP ಇದೆ, 5 kilometers ಮುಂದೆ ಇಂಡಿಯನ್ ಆಯಿಲ್ ಇದೆ. ನಾವು ಆ್ಯಕ್ಚುಲಿ ರೈಟ್ ಹೋಗಬೇಕು ಬೆಂಗಳೂರಿಗೆ, ಲೆಫ್ಟು ಈ ಕಡೆ ಹೋದರೆ ಮಂಗಳೂರು. ಬಟ್ ನಾವು ಮುಂದೆ ಹೋಗಿ ಈಗ ವಾಪಸ್ ಬಂದಿರೋದು, ಯಾಕಂತಂದರೆ ಫ್ಯೂಲ್ ಖಾಲಿ ಆಗ್ತಾಯಿತ್ತು ಅಂತ. ಸೊ ನೀವು ಯಾರಾದರೂ ಈ ಕಡೆ ಬೆಂಗಳೂರು ಕಡೆಯಿಂದ ಮಂಗಳೂರು ಕಡೆ ಬರ್ತಾ ಇರ್ಬೇಕಾರೆ ಸಕಲೇಶ್ಪುರದಲ್ಲಿ ಏನಾದ್ರು ಫಿಲ್ ಮಾಡಿಸ್ಕೊಂಡ್ರೆ ಅದನ್ನು ಮುಗಿಸಿ ಇಲ್ಲಿ ಕೆಳಗಡೆ ಇಳಿಯೋವರೆಗೂ ಕೂಡ ಇರಲ್ಲ. ಒಳಗಡೆ ಸೌಂಡ್ ಜಾಸ್ತಿ ಆಗ್ತಿದೆ, ಮೇಲ್ಗಡೆ ಸೀಟು ಅಂತ ಹೇಳಿ ಅದನ್ನ ಮೇಲೆ ಕಟ್ತಾ ಇದ್ದಾನೆ. ಕ್ರೇಜಿ ಗುರು. ಡ್ರೈವರ್ ಚೇಂಜ್. ಬಾಟ ಕೊಟ್ರ. ಸಕಲೇಶ್ಪುರ ಎಂಟ್ರೆನ್ಸ್ ಹತ್ರ ಒಂದು ಕಡೆ ಸ್ವಲ್ಪ ಹಾಲ್ಟ್ ಹಾಕಿದ್ದೀವಿ. ಇವಾಗ ಇಲ್ಲಿ ಹಂಗೆ ಸ್ವಲ್ಪ ರೆಸ್ಟ್ ರೂಮ್ಗೆ ಹೋಗಿ ಹಂಗೆ ಏನಾದ್ರು ಒಂದು ಸ್ವಲ್ಪ ಟೀ ಕುಡ್ಕೊಂಡು ಹೊರಡೋಣ. ಅದು ಒಳಗಡೆ ಲೋಡ್ ಮಾಡೋವಂಥ ಟ್ರೇ ಏನಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಜಾಸ್ತಿ ಸೌಂಡ್ ಮಾಡ್ತಾ ಇದೆ. ಆ ಸೌಂಡು ಹೆವಿ ಡಿಸ್ಟರ್ಬಿಂಗ್ ಇದೆ. ಸೊ ಅದಕ್ಕೆ ಏನಾದ್ರು ಒಂದು ನೆಕ್ಸ್ಟ್ ಟೈಮು ಪ್ಲ್ಯಾನ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಅನ್ಕೊತಾ ಇದ್ವಿ. ಇಂಪೀರಿಯಲ್ ಹೆರಿಟೇಜ್ ಕೆಲಸ ಇಲ್ಲದ ಬಡಿಗೆ ಮಂಗೆ ಮುಗ್ಲಿಕ್ಕಿದ್ದು. 1:18 ಆಗಿದೆ.
ಈಗ ರೀಚ್ ಆಗಿದ್ದೀವಿ. ಹಿಂದ್ಗಡೆ ಶರ್ಟ್ ಹುಡುಕ್ತಾ ಇದ್ದಾನೆ, ಯಾಕೆಂತಂದರೆ ನಾವು ವೈಟ್ ಶರ್ಟ್ ಹಾಕ್ಕೊಂಡಿದ್ವಲ್ಲ ಅದನ್ನು ತೆಗೆದಿಲ್ಲ. ಟಿ ಶರ್ಟ್ ಯಾವುದೋ ಒಂದು ಚುಯ್ ಅಂತ ಐತ್ಲಿ, ಅದು ಗುಳ ಲಾಕ್ ಮಾಡೋದು ಅದು ಆ ಕಡೆ ಡೋರು. ಹೆಂಗಿದ್ರಾಗಿ ಜರ್ನಿ ಹೆಂಗಿತ್ತು ಇದು? ಅಮೇಜಿಂಗ್. ಹೌದಾ? ಸರಿ ಬಿಡಪ್ಪ, ಆಯ್ತು. Never not, never under yard, never ever, I'm forever on. Check my rep and on, check my repertoire, don't check me not. Less is checks involved, I've been feeling like I'm next to God. Next to God, next to God.